ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಇವತ್ತು ಕೂಡ ಆ ಪ್ರತಿಭಟನೆಯ ಭಾಗ ಮುಂದುವರಿತಾ ಇದೆ. ಶತಾಯಗತಾಯವಾಗಿ ನಾಗೇಂದ್ರ ಅವರು ಈ ಒಂದು ಕಡೆ ರಾಜೀನಾಮೆಯನ್ನ ಕೊಟ್ಟು ಹೊರನಡಿಬೇಕು, ಅಲ್ಲಿಯವರೆಗೂ ನಾವು ಪ್ರತಿಭಟನೆಯನ್ನ ನಿಲ್ಲಿಸುವ ಮಾತೇ ಇಲ್ಲ ಅನ್ನುವಂತಹ ಸಂದೇಶ ರವಾನೆ ಮಾಡ್ತಾ ಇದ್ದರು. ಇಲ್ಲಿ ಕಾಂಗ್ರೆಸ್ನವರು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. 3 ತಂಡಗಳಲ್ಲಿ ಬಿಜೆಪಿ ನಾಯಕರಿಂದ ಹೋರಾಟಗಳು ಸಾಗ್ತಾ ಇದೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಪ್ರತಿಭಟನೆಗಳಾಗ್ತಾ ಇದೆ ಫ್ರೀಡಂ ಪಾರ್ಕ್ ನಲ್ಲಿ ಅಂತ ಹೇಳಿ. ಫ್ರೀಡಂ ಪಾರ್ಕ್ ನಲ್ಲಿ ಒಂದು ತಂಡದಿಂದ ಪ್ರತಿಭಟನೆ ನಡೀತಾ ಇದೆ. ವಿಧಾನಸೌಧ ಮುತ್ತಿಗೆಗೆ ಇನ್ನೆರಡು ತಂಡಗಳು ಕೂಡ ಇದೀಗ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಫ್ರೀಡಂ ಪಾರ್ಕ್ ನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಏರ್ಪಡಿಸಲಾಗಿದೆ. ವಿಕಾಸಸೌಧದ ಗೇಟ್ ಬಳಿ ಅಶೋಕ್, ವಿಜಯೇಂದ್ರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಲವು ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುವಂತೆ ಕೇಸರಿ ಪಡೆ ಬಿಗಿ ಪಟ್ಟನ್ನ ಹಿಡಿದು ಕೂತಿದೆ. ಶತಾಯಗತಾಯವಾಗಿ ನೀವು ರಾಜೀನಾಮೆಯನ್ನ ಕೊಟ್ಟು ಹೊರನಡಿಬೇಕು ಅಂತ ಹೇಳಿ ಬಿಗಿ ಪಟ್ಟನ್ನ ಕೂಡ ಹಿಡಿದಿದೆ. ಅದರಂತೆಯೇ ಇದೀಗ 3 ತಂಡಗಳಲ್ಲಿ ಬಿಜೆಪಿ ನಾಯಕರಿಂದ ಹೋರಾಟ ಮತ್ತಷ್ಟು ತೀವ್ರಗೊಳ್ತಾ ಇದೆ. ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೆ 2 ತಂಡಗಳು ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾವೆ. ಇನ್ನೊಂದು ಕಡೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ನಾಗೇಂದ್ರ ಅವರನ್ನ ಹೊರತುಪಡಿಸಿ ಬೇರೆ ಯಾವ ನಾಯಕರು ಇಲ್ವಾ? ಸಮುದಾಯ ಅಂತ ಹೇಳ್ತಾ ಇದ್ದೀರಿ. ಆದರೆ ಅದೇ ಸಮುದಾಯದಿಂದ ಬೇರೆ ಬೇರೆ ಹಿರಿಯ ನಾಯಕರು ಇದ್ದಾರೆ, ಕಿರಿಯ ನಾಯಕರು ಇದ್ದಾರೆ, ಅವರನ್ನ ಆಯ್ಕೆ ಮಾಡ್ಕೊಳ್ಬಹುದಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಈಗಾಗಲೇ ಒಂದು ಸುತ್ತಿನ ಈ ಒಂದು ಪ್ರತಿಭಟನೆ ಫ್ರೀಡಂ ಪಾರ್ಕ್ ನಲ್ಲಿ ಸಾಗ್ತಾ ಇದ್ರೆ ಮತ್ತೆ 2 ತಂಡಗಳು ವಿಧಾನಸೌಧದಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾವೆ. ಈ 2 ತಂಡಗಳು ಇತ್ತ ಕಡೆ ವಿಧಾನಸೌಧದಲ್ಲಿ ಪ್ರತಿಭಟನೆ ಆರಂಭ ಮಾಡಿದ ನಂತರ ಈ ಒಂದು ಸದನದ ಒಳಗಡೆ ಪ್ರವೇಶವನ್ನ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನ ಕೂಡ ಕೈಗೊಂಡಿದ್ದಾರೆ. ಇದಕ್ಕೆ ಅವಕಾಶ ಇದೆಯಾ ಇಲ್ವಾ? ಕಪ್ಪು ಪಟ್ಟಿ ಅಥವಾ ಕಪ್ಪು ಟಿ ಶರ್ಟ್ ಅನ್ನ ಧರಿಸ್ಕೊಂಡು ಬಂದ್ರೆ ಒಳಗಡೆ ಬಿಡೋದಿಲ್ಲ ಅಂತ ಹೇಳಿ ಈಗಾಗಲೇ ಅಧಿವೇಶನದಲ್ಲಿ ಒಂದು ಸುತ್ತಿನ ರೌಂಡ್ ಪ್ರಯತ್ನಗಳು ಆಗಿದೆ. ಒಳಗಡೆ ಬಿಟ್ಟಿಲ್ಲ. ಇವತ್ತು ಏನ್ ತೀರ್ಮಾನವನ್ನ ಕೈಗೊಳ್ಳುತ್ತೆ ಸರ್ಕಾರ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಹೆಚ್ಚುವರಿ ಖಾತೆಯನ್ನ ನಾಗೇಂದ್ರ ಅವ್ರಿಗೆ ನೀಡಲಾಗಿದೆ. ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿ ನಾಗೇಂದ್ರ ಅವರು ಕೂಡ ಸುದ್ದಿಗೋಷ್ಠಿಯನ್ನ ಕರೆದು ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ರಾಜಕೀಯವಾದಂತಹ ಪ್ರೇರಿತ ಅಷ್ಟೇ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರೆ. ಸೊ ಹಾಗಾಗಿ ಸರ್ಕಾರ ಇತ್ತ ಕಡೆ ಕಿವಿಗೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. ನೀವೇನು ಬೇಕೋ ಅದನ್ನ ಮಾಡ್ಕೊಳ್ಳಿ, ನಾವು ಕೂಡ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿ ಒಂದು ಕಡೆ ಕಾಂಗ್ರೆಸ್ನ ಸರ್ಕಾರ ಕೂಡ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅಧಿವೇಶನ ಈ ಒಂದು ವಿಚಾರಕ್ಕೆ ಮುಗಿದು ಹೋಗುವ ಬದಲು ಬರ ಅಧ್ಯಯನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಧಿವೇಶನದಲ್ಲಿ ಚರ್ಚೆಗಳಾಗಬೇಕಾಗಿದೆ. ಕೆಲವೊಂದು ಜಿಲ್ಲೆಗಳನ್ನ ಈಗಾಗಲೇ ರೈತರು ಕೇಳ್ಕೊಳ್ತಾ ಇದ್ದಾರೆ. ಬರಗಾಲ ಪೀಡಿತ ಪ್ರದೇಶ ಅಂತ ಹೇಳಿ ನೀವು ಕನ್ಸಿಡರ್ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಎಲ್ಲಾ ವಿಚಾರಗಳು ಚರ್ಚೆಗಳಾಗಬೇಕಾಗಿದೆ ಅಧಿವೇಶನದಲ್ಲಿ. ಬಟ್ ಆದ್ರೆ ಅಧಿವೇಶನ ಬರೀ ನಾಗೇಂದ್ರ ಅವರ ವಿಚಾರಕ್ಕೆ ನುಂಗ್ಕೊಳ್ಳುವಂತಹ ಕೆಲಸಗಳು ಮಾತ್ರ ಆಗ್ತಾ ಇದೆ. ಯಾವುದೇ ರೀತಿಯಾದಂತಹ ಒಂದು ಅಧಿವೇಶನ ಅಥವಾ ಬೇರೆ ಟಾಪಿಕ್ ಬಗ್ಗೆ ಇಲ್ಲಿ ಚರ್ಚೆಗಳು ಆಗ್ತಾ ಇಲ್ಲ. ಎಸ್ಟಿ ಸಮುದಾಯಕ್ಕೆ ಮಹಾ ಅನ್ಯಾಯವನ್ನ ಮಾಡಿದೆ ಕಾಂಗ್ರೆಸ್ ಅಂತ ಹೇಳಿ ಬಿಜೆಪಿ ಮತ್ತೆ ಜೆಡಿಎಸ್ ಒಂದ್ ಕಡೆ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದೆ. ಅದು ಮುಂದುವರಿದ ಭಾಗ ಅನ್ನುವಂತಹ ರೀತಿಯಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೂ ಪ್ರಯತ್ನಗಳಾಗುತ್ತೆ. ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಬಡವರ ಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿ ಬಡವರ ಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಇವತ್ತು ಸ್ಪಷ್ಟವಾಗಿ ಕಪ್ಪಿದ್ದೀರಿ ಎಂಬ ಕೋಟಿಯಿಂದ ಇಡೀ ಕರ್ನಾಟಕದ ಜನತೆಗೆ ದೇಶದ ಜನತೆ ಗೊತ್ತಿದೆ. ಇವತ್ತು ದುಡ್ಡು ವಾಪಸ್ ಕೊಟ್ಟಿದ್ದೇವೆ ಅಂತ ಬಂದಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೀವಿ. ವಾಪಸ್ ಕೊಟ್ಟಿದ್ದು ನಾವು ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದೇವೆ. ಯಾರೋ ಅಮಾಯಕರನ್ನು ತಂದಿರು ಅಂತ ಹೇಳ್ತಾ ಇಲ್ಲ.